ಎಲ್ಲ ವೀಕ್ಷಕ ವರ್ಗಕ್ಕೆ ಚಿಂತನಾ ಕಾರ್ಯಕ್ರಮದಲ್ಲಿ ಹಾರ್ದಿಕ ಸುಸ್ವಾಗತ ಹಾಗೂ ನಮಸ್ಕಾರಗಳು. ಭೋಜನದ ವಿಧಿಯನ್ನು ನಾವು ಸಾಕಷ್ಟು ಕೇಳಿದ್ದೇವೆ. ಇನ್ನು ವ್ರತಗಳನ್ನು ಕೇಳೋಣ. ಅನೇಕ ವ್ರತಗಳು ಇವೆ. ವ್ರತ ಅಂತನ್ನೋದು ತ್ಯಾಗ ಅಂತನೋ ಅರ್ಥದೊಳಗೂ ಇದೆ, ವ್ರತ ಅಂತನ್ನೋದು ಸ್ವೀಕಾರ ಅಂತನೋ ಅರ್ಥದೊಳಗೂ ಇದೆ. ಈಗ ನೋಡಿ, ಚಾತುರ್ಮಾಸದೊಳಗೆ ಶಾಖವ್ರತ ಅಂತಿದೆ. ಶಾಖವ್ರತ ಅಂದರೆ ಪಲ್ಯ ಬಿಡೋದು ಅಂತ ಅರ್ಥ. ದಧಿವ್ರತ ಅಂದರೆ ಮೊಸರು ಬಿಡೋದು ಅಂತ ಅರ್ಥ. ಪಯೋವ್ರತ ಅಂದರೆ ಹಾಲು ಬಿಡೋದು ಅಂತ ಅರ್ಥ. ದ್ವಿದಳ ವ್ರತ ಅಂದರೆ 2 ದಳದ ಇದು ಬಿಡೋದು ಅಂತ ಅರ್ಥ. ಅಂಥೇಳನೆ ಪತಿವ್ರತ ಅಂತಂದು ಮಾತ್ರಕ್ಕೆ ಪತಿನ ಬಿಡಬೇಕು ಅಂತ ಅರ್ಥವಲ್ಲ. ಅದೇ ಪತಿವ್ರತ ಅಂತನ್ನುವಲ್ಲಿ ವ್ರತ ಸ್ವೀಕಾರ, ಪತಿಯನ್ನು ಸ್ವೀಕಾರ ಮಾಡೋದು ಅಂತ ಅರ್ಥ. ಶಾಖವ್ರತ ಅಂತನ್ನುವಲ್ಲಿ ವ್ರತ ತ್ಯಾಗೆ, ಶಾಖವನ್ನು ಬಿಡಬೇಕು ಅಂತ ಅರ್ಥ. ಹೀಗೆ ವ್ರತ ಅಂತನೋ ಶಬ್ದಕ್ಕೆ ಸ್ವೀಕಾರ ಮತ್ತು ತ್ಯಾಗ ಅಂತ 2 ಅರ್ಥವಿದೆ. ಹಾಗೆ ನಮ್ಮ ನಿಯಮಗಳಲ್ಲಿ, ನಮ್ಮ ವ್ರತಗಳಲ್ಲಿ 2 ಅರ್ಥದಲ್ಲಿ ವ್ರತಗಳಿವೆ. ಈ ಪಯೋವ್ರತ ತೆಗೆದುಕೊಳ್ಳ್ರಿ. ಚಾತುರ್ಮಾಸದಲ್ಲಿ ಏನು ಪಯೋವ್ರತ ಬರ್ತದೆ ಅದು ತ್ಯಾಗೆ. 1 ತಿಂಗಳ ಹಾಲು ಬಿಡಬೇಕು, ಹಾಲು ಮುಟ್ಟಬಾರ್ದು ಅಂತ ಪಯೋವ್ರತ ಅಂತ ಬರ್ತದೆ. ಆಷಾಢ ಮಾಸದಲ್ಲಿ ಶಾಖವ್ರತ ಬಂದರೆ, ಭಾದ್ರಪದ ಮಾಸದಲ್ಲಿ ದಧಿವ್ರತ ಬಂದರೆ, ಆಶ್ವಿನ ಮಾಸದಲ್ಲಿ ಪಯೋವ್ರತ ಅಂತ ಬರ್ತದೆ. ಹಾಲು ಬಿಡಬೇಕು. ನಮ್ಮಲ್ಲಿ ವ್ರತ ಮಾಡೋರು ಹಾಲು ಬಿಡ್ತಾರೆ. ಹೆಂಗೆ ಬಿಡ್ತಾರೆ ಅಂದರೆ, ಹಾಲಿಗೆ ಒಂದು ಸ್ವಲ್ಪ ಮೊಸರು ಸಿಡಿಸ್ಬಿಡ್ತಾರೆ. ಹಾಲಿಗೆ ಒಂದು ಸ್ವಲ್ಪ ಮೊಸರು ಸಿಡಿಸಿದ್ರೆ ಅದು ಹಾಲು ಬರ್ತದಂತ. ಯಾಕಂದ್ರೆ ಹಾಲು ಬಿಟ್ಟರೆ ಇವರ ಹಾಲು ಅಂದರೆ ಹಿಂದಿಯೊಳಗಿನ ಹಾಲು ಏನಾಗಿರ್ಲಿಕ್ಕಿಲ್ಲ. ದಿನ ಮುಂಜಾನೆ ಮತ್ತು ಸಾಯಂಕಾಲ ಚಹಾ ಕಾಫಿ ಕುಡಿಯೋರು 1 ತಿಂಗಳ ತನಕ ಹಾಲು ಬಿಟ್ಟರು ಅಂತಂದ್ರೆ ಇವ್ರ ಪರಿಸ್ಥಿತಿ ಏನಾಗಿರ್ಲಿಕ್ಕಿಲ್ಲ. ಅದಕ್ಕೆ ನಾವೇ ಮಾಡ್ಕೊಂಡಂಥ ನೇಮ್ ಏನು ಅಂದರೆ, ಆ ಹಾಲಿಗೆ ಸ್ವಲ್ಪ ಮೊಸರು ಸಿಡಿಸ್ಬೇಕಂತ. ಮೊಸರು ಸಿಡಿಸಿದ್ರೆ ಅದು ಮೊಸರು ಆಗಿಬಿಡ್ತದೆ, ಹಾಲು ಅಂತ ತಗೋಬೇಕು ಅಂತ ಎಲ್ಲ ಅನುಕೂಲ ಸಿಂಧುಗಳಲ್ಲಿ ಮಾಡಿಕೊಂಡಂಥ ವ್ಯವಸ್ಥೆ. ಆದರೆ ಇದೇ ಪಯೋವ್ರತ ತೆಗೆದುಕೊಳ್ಳ್ರಿ. ಚಾತುರ್ಮಾಸದಲ್ಲಿ ಪಯೋವ್ರತ ಅಂತಂದರೆ ಹಾಲನ್ನು ಬಿಡೋದು ಅಂತ ಅರ್ಥ. ಅದೇ ಫಾಲ್ಗುನ್ ಮಾಸದಲ್ಲಿ ಪಯೋವ್ರತ ಅಂತ ಬರ್ತದೆ, ಅದು ಹಾಲನ್ನೇ ತೆಗೆದುಕೊಂಡು ಇರೋದು. 12 ದಿನಗಳವರೆಗೆ ಹಾಲ ಮೇಲೇ ಇರೋದಕ್ಕೆ ಪಯೋವ್ರತ ಅಂತಂತಾರೆ. ಹೀಗೆ ವ್ರತ ಅಂತ ಶಬ್ದಕ್ಕೆ ಅನೇಕ ಅರ್ಥದಲ್ಲಿ ವ್ರತಗಳಿವೆ. ಸ್ವೀಕಾರ ಮತ್ತು ತ್ಯಾಗ ಅಂತನ್ನೋದು ಎಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಆ ರೀತಿಯಾಗಿ ಮಾಡಬೇಕು. ಈ ವ್ರತವನ್ನು ಇದನ್ನು ತ್ಯಾಗ ಮಾಡಿರಿ ಅಂತ ಹೇಳಿದಾಗ ಅದು ವ್ರತ ತ್ಯಾಗೆ. ಇದನ್ನೇ ಸ್ವೀಕಾರ ಮಾಡ್ಕೊಂಡಿರಬೇಕು ಅಂತ ವ್ರತ ಹೇಳಿದರೆ ಅದು ವ್ರತ ಸ್ವೀಕಾರ. ಒಂದು ಸಂವತ್ಸರ ವ್ರತ ಅಂತಿದೆ. ಯಾರಾದರೂ ಈ ವ್ರತವನ್ನು ಮಾಡಬಹುದು. ಡಾಕ್ಟರು ನಮಗೆ ಕೊಲೆಸ್ಟ್ರಾಲ್ ಭಾಳ ಆಗಿದೆ, ವೇಟ್ ಭಾಳ ಆಗಿದೆ, ನೀನು ಡಯಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಅಂದರೆ ಡಾಕ್ಟ್ರೇ ಹೇಳಿದ ಮೇಲೆ ಡಯಟ್ ಮಾಡ್ಲಿಕ್ಕೆ ಬರ್ತದೆ, ನಮ್ಮ ಶಾಸ್ತ್ರ ಹೇಳಿದ ಮೇಲೆ ವ್ರತ ಮಾಡ್ಲಿಕ್ಕೆ ಬರುವುದಿಲ್ಲ. ನೀವು ವ್ರತ ನೀವು ಮಾಡ್ಕೋತಿದ್ರೆ ಡಯಟ್ ಮಾಡೋ ಕಾರಣ ಇಲ್ಲೇ. ನನಗೆ ಎಂದೂ ಡಯಟ್ ಹೇಳಿಲ್ಲ ಡಾಕ್ಟ್ರು. ಯಾಕೆಂದ್ರೆ ನಾವು ವ್ರತ ನೀವು ಮಾಡೋದ್ರೊಳಗೆ ಡಾಕ್ಟ್ರ್ ಹೇಳೋಕ್ಕಿಂತ ಒಂದು ಕೈ ಮೇಲೇ ನಮ್ಮದು ಡಯಟ್ ಆಗಿಬಿಟ್ಟಿರ್ತದೆ. ಅದಕ್ಕೆ ವಿಚಾರ ನೋಡ್ರಿ, ಒಂದು ವ್ರತ ಆಗಿರಬೇಕು, ನಮಗೆ ಡಯಟ್ ಆಗಿರಬೇಕು ಅಂತಂದ್ರೆ ಮಾತ್ರ ಹೆಂಗಾಗ್ತದೆ. ಸಂವತ್ಸರ ವ್ರತ ಅಂತ ಒಂದು ವ್ರತ. ಈ ವ್ರತವನ್ನು ಹೇಗೆ ಮಾಡಬೇಕು? ಏಕಭುಕ್ತಿ, ಒಂದೇ ಒಪ್ಪತ್ತು ಊಟ ಮಾಡಬೇಕು. ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಸ್ವಲ್ಪ ಉಪಹಾರ ಮಾಡಬೇಕು, ನೀರು ಕುಡಿದು ಮಲ್ಕೊಂಬಿಡ್ಬೇಕು. ಇನ್ನು ಮಧ್ಯಾಹ್ನ ಉಪವಾಸ ಮಾಡಿದರೆ ರಾತ್ರಿ ಊಟ ಮಾಡ್ಬೋದು. ಅಂದರೆ ಹಗಲೇ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು ಅಂತಿಲ್ಲ. ಏಕಭುಕ್ತ, ಹಗಲಾದರೂ ಮಾಡಿರಿ, ರಾತ್ರಿ ಆದರೂ ಮಾಡಿರಿ. ಏಕಭುಕ್ತ ಅಂತ ಒಂದು ವ್ರತ ಇದೆ. ಇದಕ್ಕೆ ಸಂವತ್ಸರಿಕ ವ್ರತ ಅಂತಂತಾರೆ. 1 ವರ್ಷದವರೆಗೆ ಒಪ್ಪತ್ತು ಮಾತ್ರ ಊಟ ಮಾಡ್ತಾ ಇದ್ದರೆ ಇದರ ಫಲ ಹೇಳ್ತಾರೆ ಮುಂದೆ. ಮತ್ತು ಈ 1 ವರ್ಷದೊಳಗೆ ಏಕಭುಕ್ತ ಮಾಡೋದ್ರ ಜೊತೆಗೆ ಸಂಧ್ಯೋಹ ಗಾಯತ್ರಿ, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದೇ ಸಂಧ್ಯಾವಂದನ ಮತ್ತು ಗಾಯತ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ಸಂಧ್ಯಾವಂದನ ಗಾಯತ್ರಿ ಮಾಡಲಾರ್ದೇ ಬರೇ ಏಕಭುಕ್ತ ಮಾಡಿದರೆ ಅದು ವ್ರತ ಅಂತ ಆಗೋದಿಲ್ಲ, ಡಯಟ್ ಅಂತ ಆಗ್ತದೆ. 2 ಒಪ್ಪತ್ತು ಸಂಧ್ಯಾವಂದನ ಮಾಡಿ ಗಾಯತ್ರಿ ಜಪ ಮಾಡ್ತಾನೆ, ಇದು ಏಕಭುಕ್ತ ಅಂತನೂ ವ್ರತವನ್ನು ಮಾಡಬೇಕು ಅಂತ. ಮತ್ತು ಭೈಕ್ಷಾ ಭೋಜನ, ನಾವು ಏನು ಊಟವನ್ನು ಮಾಡ್ತೇವೆ ಅದನ್ನು 1 ಅಥವಾ 2 ಅಥವಾ 3 ಮನೆಗೆ ಹೋಗಿ ಭಿಕ್ಷಾ ಬೇಡಿ ನಾವು ಅನ್ನವನ್ನು ತರಬೇಕಂತ. 1 ವರ್ಷದ ತನಕ 1-2 ಮನೆಗೆ ಹೋಗಿ ಭಿಕ್ಷಾ ಬೇಡಿ ಅದನ್ನು ತೊಗೊಂಬರ್ಬೇಕಂತೆ. ಭೈಕ್ಷ ಭೋಜನ ಅಂತಂತಾರೆ. 1 ತಿಂಗಳವರೆಗೆ, 1 ವರ್ಷದವರೆಗೆ ಮಾಡಬೇಕಾದದ್ದು. ಮತ್ತು ಮಾಸೆ ಮಾಸೆ ದ್ವಿಜ ಭೋಜನಂ ಅಂತಂತಾರೆ. ಪ್ರತಿ ತಿಂಗಳಲ್ಲಿ ಒಬ್ಬ ಬ್ರಾಹ್ಮಣನಿಗಾದರೂ ಭೋಜನವನ್ನು ಮಾಡಿಸ್ಬೇಕು ಅಂತ. ಮತ್ತು ಈ 1 ವರ್ಷದವರೆಗೆ ಮಾಡ್ತಕ್ಕಂಥ ಈ ನಿಯಮಗಳಾದ ಮೇಲೆ ಮತ್ತು ನವನೀತ ಅಂದರೆ ಬೆಣ್ಣೆಯನ್ನಾದರೂ ಅಥವಾ ತಿಲಧೇನು ಅಂದರೆ ಎಳ್ಳಿನ ಆಕಳವನ್ನಾದರೂ ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ವ್ರತ ಮುಗಿದ ಕೂಡಲೇ ಮಾಡಬೇಕಾದದ್ದು ಒಂದು ಬೆಣ್ಣೆ ದಾನ ಆದರೂ ಮಾಡಬೇಕು. ಇಲ್ಲ ತಿಲಧೇನು, ಒಂದು ಮುತ್ತಿನ ಎಲೆಗೆ
ಎಣ್ಣೆ ಹಚ್ಚಿ ಆಕಳ ಚಿತ್ರ ತೆಗೆದು ಆ ಊಟಕ್ಕೆ ಹಾಕಿ ಆ ಬ್ರಾಹ್ಮಣನಿಗೆ ತಿಲಧೇನುವನ್ನಾದರೂ ಕೊಡಬೇಕು ಅಂತ ಹೇಳಿದ್ದಾರೆ. 1 ವರ್ಷದ ತನಕ ವ್ರತ ಮಾಡಿ ಕೊನೆಗೆ ಬ್ರಾಹ್ಮಣನ ಹಸ್ತದಿಂದ ಒಂದು ಬಂಗಾರದ ತಂತಿ ಅಥವಾ ಉಂಗುರ ಅದನ್ನು ಬ್ರಾಹ್ಮಣನ ಕೈಯಾಗ ಒಂದು ಪಾತ್ರೆ ಕೊಟ್ಟು ಆ ಪಾತ್ರೆಯೊಳಗೆ ನೀರು ಹಾಕಿ ಬಂಗಾರದ ಉಂಗುರದಿಂದ ಅಥವಾ ಬಂಗಾರದ ತಂತಿಯಿಂದ ಅವನು ಪ್ರೋಕ್ಷಣೆ ಮಾಡಬೇಕು. ಸುವರ್ಣದ ದಂಡದಿಂದ ಅಥವಾ ಉಂಗುರದಿಂದ ಅಥವಾ ಆಭರಣದಿಂದ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಅಂದರೆ ಬ್ರಾಹ್ಮಣನ ಹಸ್ತದಿಂದ ಪ್ರೋಕ್ಷಣೆ ಮಾಡಿಸ್ಕೊಳ್ಳಬೇಕು. ಹೀಗೆ 1 ವರ್ಷದವರೆಗೆ ಮಾಡಿಕೊಳ್ಳಬೇಕಾದಂಥ ಒಂದು ವ್ರತ ಇದೆ ನೋಡಿ, ನೆನಪಿನಲ್ಲಿ ಇಟ್ಕೊಳ್ರಿ. ಏಕಭುಕ್ತ, ಒಪ್ಪತ್ತು ಊಟ ಮಾಡಬೇಕು. 2 ಒಪ್ಪತ್ತು ಗಾಯತ್ರಿ ಜಪ ತಪ್ಪದೇ ಮಾಡಬೇಕು. ಭೈಕ್ಷ ಭೋಜನ ಮಾಡಿ ಅಥವಾ ಬಿಡಿ, ಅಂದರೆ ಭಿಕ್ಷಾ ಬೇಡಿ ಭೋಜನ ಮಾಡಬೇಕು ಅಂತ ಮಾಡಿ ಅಥವಾ ಬಿಡಿ, ಆದರೆ ಅದನ್ನು ಮಾಡದೇ ಇದ್ರೂ ನಡೀತದೆ. ಆದರೆ ಪ್ರತಿ ತಿಂಗಳ ಹುಣ್ಣಿಮೆಗೆ ವಿಶೇಷವಾಗಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸ್ಬೇಕು. ಮಾಡಿಸಿ ಆ ಬ್ರಾಹ್ಮಣನ ಕಡೆಯಿಂದ ಬಂಗಾರದ ಉಂಗುರನೋ ಅಥವಾ ಮತ್ತೊಂದು ಆಭರಣದಿಂದ ಪ್ರೋಕ್ಷಣೆಯನ್ನು ಮಾಡಿಸಿಕೊಂಡು ಬ್ರಾಹ್ಮಣನಿಗೆ ಮನೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದೊಂದು ಸಂವತ್ಸರ ವ್ರತ ಅಂತ ಕರೀತಾರೆ. ಈ ವ್ರತ ಮಾಡೋದ್ರಿಂದ 10 ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 10 ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಾಶವಾಗ್ತದೆ. ಇದೇನು ಅಂಥದ್ದು ಭಾರೀ ಉಪವಾಸದ ವ್ರತನೂ ಅಲ್ಲ ಮತ್ತು ಭಾರೀ ತಿನ್ನುವ ವ್ರತನೂ ಅಲ್ಲ. ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಏಕಭುಕ್ತ ಅಂತಂತಾರೆ. ಅದಕ್ಕೆ 1 ಹೊತ್ತು ಊಟ ಮಾಡುವವನು ಸನ್ಯಾಸಿ, ಯೋಗಿ ಅಂತಂತಾರೆ. 2 ಹೊತ್ತು ಊಟ ಮಾಡುವವನು ಭೋಗಿ ಅಂತ ಕರೀತಾರೆ. 3 ಹೊತ್ತು ಊಟ ಮಾಡುವವನನ್ನು ಹೊತ್ತುಕೊಂಡು ಹೋಗಿ ಅಂತಂತಾರೆ. ಅರ್ಥಾತ್ 3 ಹೊತ್ತು ಹೆಚ್ಚು ಊಟ ಮಾಡಬಾರ್ದು. ನಾನು ಮೇಲೆ ಹೇಳ್ತಿರ್ತೀನಿ, ನಮ್ಮ ಮನ್ಯಾಗ ಮಿಕ್ಸರ್ ಇರ್ತದೆ, ಅದಕ್ಕೆ ನಾವು ಅಖಂಡವಾಗಿ ಹಾಕಿ ಯಾವಾಗಲೂ ಚಾಲು ಇಟ್ಟೀವಿ ಅಂತಂದರೆ ಮರುದಿವಸ ರಿಪೇರಿಗೆ ಹೋಗ್ತದೆ. ಹಂಗೆ ನಾವು ಯಾವಾಗಲೂ ತಿನ್ಕೋತೇ ಇದ್ದೀವಿ ಅಂತಂದರೆ ಇದು ದವಾಖಾನೆಗೆ ಹೋಗ್ತದೆ. ಆದ್ದರಿಂದ ಇದು ದೇಹವನ್ನು ಯಾವಾಗಲೂ ತಿನ್ನಲಿಕ್ಕೆ ಹಚ್ಚಬಾರ್ದು. ಅದಕ್ಕಾಗಿ ಆಗಾಗ ಅದಕ್ಕೆ ಆ ವ್ರತದ ದೇಹಕ್ಕೆ ಒಂದು ನಿಯಮವನ್ನು ಮಾಡಿ ನಿಯಮದಿಂದ ಸ್ಟಾಪ್ ಮಾಡ್ಬೇಕು. ಆಹಾರವನ್ನು ತಿನ್ನೋದು ಬಂದ್ ಮಾಡ್ಬೇಕು. ಅಡ್ಜಸ್ಟ್ ಆಗ್ತದೆ. ಆಹಾರವನ್ನು ತಿನ್ನೋದು ಬಂದ್ ಮಾಡಿಬಿಟ್ರೆ ಅಡ್ಜಸ್ಟ್ ಆಗ್ತದೆ. ಈಗ ಯಾವುದಾದ್ರೂ ಒಂದು ನೀರು ಬಿಟ್ಟಿರ್ತೀವಿ, ಮತ್ತೊಂದು ಬಿಟ್ಟಿರ್ತೀವಿ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋ ಸಂಬಂಧ ಒಂದು 5 ನಿಮಿಷ ನಳ ಬಂದ್ ಮಾಡ್ತೀವಿ. ನಳ ಬಂದ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೋತೀವಿ. ಮಿಕ್ಸಿ ಮಾಡೋ ಮುಂದಾಗ ಒಂದು ಸ್ವಲ್ಪ ಬಂದ್ ಮಾಡಿ ಒಳಗಿಂದೆಲ್ಲ ಕರೆಕ್ಟ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಚಾಲು ಮಾಡ್ತೀವಲ್ಲ, ಹಂಗೆ ನಮ್ಮ ದೇಹವನ್ನು ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಮತ್ತು ಈ ವ್ರತ ನಿಯಮಗಳನ್ನು ಅವಶ್ಯವಾಗಿ ಮಾಡಬೇಕು. ಅದಕ್ಕೆ ಪುರಂದರದಾಸರು ಬೈತಾರೆ, ನಿಯಮ ಉಪವಾಸ ಒಂದಿನವೂ ಮಾಡಲಿಲ್ಲ ಅಂತ. ವ್ರತ ನಿಯಮ ಉಪವಾಸವನ್ನು ಮಾಡಲಿಲ್ಲ. ಇವತ್ತು ದೇಶದ ದೃಷ್ಟಿಯಿಂದ ಉಪವಾಸವನ್ನು ವಿಚಾರ ಮಾಡೋಣ. ದೇಶದ ದೃಷ್ಟಿಯಿಂದ 120 ಕೋಟಿ ಜನರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತಂದರೆ, ನಾವು ದಿವಸ ಒಂದು 5 ಲೀಟ್ರ್ ನೀರು ಕುಡಿತೀವಿ ಅಂತಂದರೆ 120 × 5 ಅಷ್ಟು ಲೀಟ್ರ್ ನೀರು ಉಳಿತವೆ. ಪ್ರತಿಯೊಬ್ಬ ವ್ಯಕ್ತಿ 1 ಲೀಟ್ರ್ ಅಥವಾ 1 ಕಿಲೋ ಅಕ್ಕಿ ಬ್ಯಾಳಿ ತಿಂತಾನೆ ಅಂತಂದರೆ ಹಾಗಾದ್ರೆ 120 ಕೋಟಿ ಅಕ್ಕಿ ಬ್ಯಾಳಿ ಉಳಿತವೆ ಒಂದು ಸಲ ಉಪವಾಸ ಮಾಡಿದರೆ. ಆದ್ದರಿಂದ ಉಪವಾಸ ಅಂತ ಅನ್ನೋದು ಇದು ದೇಶದ ದೃಷ್ಟಿಯಿಂದಲೂ ಒಳ್ಳೆಯದು, ದೇಹದ ದೃಷ್ಟಿಯಿಂದಲೂ ಒಳ್ಳೆಯದು, ಧಾರ್ಮಿಕ ದೃಷ್ಟಿಯಿಂದಲೂ ಒಳ್ಳೆಯದು. ಆದ್ದರಿಂದ ಯುಧಿಷ್ಠಿರ ಭೀಷ್ಮಾಚಾರ್ಯ ಕೇಳ್ತಾನೆ, ಶ್ರೇಷ್ಠವಾದ ಧರ್ಮ ಯಾವುದು ಹೇಳ್ರಿ ಅಂತಂದಾಗ ಉಪವಾಸ ಪರೋ ಧರ್ಮ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಉಪವಾಸದಂತಹ ಶ್ರೇಷ್ಠವಾದ ಧರ್ಮ ಯಾವುದೂ ಅಲ್ಲ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂದರೆ ಉಪವಾಸ ಧರ್ಮ ಅಂತಂತಾರೆ. ಆದ್ದರಿಂದ ಈ ಒಂದು ವ್ರತವನ್ನು ಮಾಡಿ 10 ಜನ್ಮದಲ್ಲಿ ಮಾಡಿದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಉಪವಾಸ ಅಂತ ಅನ್ನೋದು ಪ್ರೀತಿ, ನನ್ನ ಪ್ರೀತಿಗಾಗಿ ಉಪವಾಸ ಮಾಡು. ನೋಡ್ರಿ, ಸ್ಕೂಲಿಗೆ ಮಕ್ಕಳು ಹೋಗಿರ್ತಾವೆ, ಬರಂಗಿಲ್ಲ ಅಂತಂದಾಗ ತಾಯಿ ಉಪವಾಸದಿಂದ ನೀರು ಕುಡಿಲಾರ್ದೇನೆ ಅಯ್ಯೋ ನನ್ನ ಕೂಸು ಬರಲಿಲ್ಲ ಅಂಥೇಳಿ ಕಾಯ್ತಾ ಕೊಡ್ತಾಳೆ. ಅದು ಉಪವಾಸ ಅಂತನ್ನೋದು ಒಂದು ಪ್ರೀತಿಯ ದ್ಯೋತಕ. ಅದರಂತೇನೆ ಯಾರಾದರೂ ನಮ್ಮ ಊರಿಂದ ನಮ್ಮ ಮನೆಗೆ ಬರ್ತಾರಂತಂದ್ರೆ ಅಡುಗೆ ಮಾಡಿ ಇಟ್ಕೊಳ್ತೀವಿ, ಅವ್ರು ಬರೋ ತನಕ ನಾವು ಉಪವಾಸದಿಂದ ಕಾಯ್ಕೋತಿರ್ತೀವಿ. ಇಲ್ಲ ನಮ್ಮಷ್ಟಕ್ಕೆ ನಾವು ಊಟ ಮಾಡ್ತೀವಿ, ತೆಗೆದಿಟ್ಟಿರ್ತೀವಿ, ಬಂದು ಕೂಡಲೇ ಸ್ನಾನ ಮಾಡಿಕೊಂಡು ಊಟ ಮಾಡ್ಕೊಳ್ರಿ, ಬಡಿಸ್ಕೊಳ್ರಿ ಅಂತಂದ್ರೆ ಆ ವ್ಯವಹಾರ ಹೆಂಗಾಗ್ತದೆ? ಇಲ್ಲಿ ಇವತ್ತೊಂದು ದಿವಸ ಏನಾಗ್ತದೆ, ತಪ್ಪಾಗ್ತದೆ ಅಂತೇಳಿ ಬರೋ ತನಕ ಕಾಯ್ದು, ಉಪವಾಸದಿಂದ ಕಾಯ್ದು ಅವ್ರಿಗೆ ಊಟಕ್ಕೆ ಹಾಕಿ ಆಮೇಲೆ ನಾವು ಊಟ ಮಾಡಿದ್ರೆ ಆ ವ್ಯವಹಾರ ಹೆಂಗಾಗ್ತದೆ? ಹಂಗೆ ಉಪವಾಸ ಅಂತ ಅನ್ನೋದು ಯಾವಾಗಲೂ ನಮಗೊಂದು ಬೇಡಿಕೆ. ಉಪವಾಸ ಅಂತ ಅನ್ನೋದು ಬೇಡಿಕೆ. ನಾನು ಏನು ಹೇಳ್ತಿರ್ತೀನಿ, ಅಣ್ಣಾ ಹಜಾರೆ ಬೇಡಿಕೆಯನ್ನು ಹೆಂಗೆ ಗೌರ್ಮೆಂಟಿಂದ ಪಡೆದ ಅಂತಾರೆ, ಉಪವಾಸ ಮಾಡಿ, ಸತ್ಯಾಗ್ರಹವನ್ನು ಮಾಡಿ. ಉಪವಾಸವನ್ನು ಮಾಡೋಣದ್ರಿಂದ ಭಾರತ ದೇಶವೇ ನಮ್ಮ ಕೈಯಲ್ಲಿ ಬಂತು. ಗಾಂಧೀಜಿಯವರು
ಉಪವಾಸವನ್ನು ಮಾಡಿ, ಸತ್ಯಾಗ್ರಹವನ್ನು ಮಾಡಿ ದೇಶವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು. ಸೊ ದೇಶ ನಮ್ಮ ಕೈಯಲ್ಲಿ ಬರಬೇಕಾದ್ರೆ, ದೇವರು ನಮ್ಮ ಕೈಯಲ್ಲಿ ಬರಬೇಕಾದ್ರೆ ಉಪವಾಸವನ್ನು ಮಾಡಬೇಕು. ಉಪವಾಸ ಮಾಡೋದ್ರಿಂದ ಪ್ರೀತಿ ಜಾಸ್ತಿ ಆಗ್ತದೆ. ಗಂಡ ಬರೋ ತನಕ ಕಾಯ್ದು ಗಂಡನಿಗೆ ಊಟಕ್ಕೆ ಹಾಕಿ, ಗಂಡ ಊಟ ಮಾಡಿದ ಮೇಲೆ ಅವನು ಎಲ್ಲಿ ಊಟ ಮಾಡಿದರೆ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ. ಅಷ್ಟಾದ್ಮೇಲೂ ಅವ ಪ್ರೀತಿ ಮಾಡದೆ ಇದ್ರೆ ಅವ ಗಂಡನೇ ಅಲ್ಲವ, ಷಂಡವನು. ಆದ್ದರಿಂದ ಒಂದು ಪ್ರೀತಿಯ ದ್ಯೋತಕ. ಪರಮಾತ್ಮ ಹೇಳ್ತಾನೆ, ಉಪವಾಸ ಮತ್ ಪ್ರೀತಿ, ನನ್ನ ಪ್ರೀತಿಗಾಗಿ, ನನ್ನ ಸ್ನೇಹಕ್ಕಾಗಿ ನೀವು ಉಪವಾಸವನ್ನು ಮಾಡಬೇಕು. ಸಾಂತರ ಮತ್ತು ನಿರಂತರ ಅಂತ 2 ಉಪವಾಸ ಇದೆ. ಇದೊಂದು ಬೇರೆ ಬರ್ತಾ. ನಾವು ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ಸಾಯಂಕಾಲ ಏನೂ ತಿನ್ನಬಾರ್ದು, ಏಕಾದಶಿ ಇಡೀ ದಿವಸ ಏನೂ ತಿನ್ನಬಾರ್ದು, ದ್ವಾದಶಿ ದಿವಸ ಮತ್ತು ಸಾಯಂಕಾಲ ಏನೂ ತಿನ್ನಬಾರ್ದು. ಈ ರೀತಿಯಾಗಿ ಇದ್ದರೆ ಇದಕ್ಕೆ ಸಾಂತರ ಉಪವಾಸ ಅಂತಂತಾರೆ. ಬೆಳಿಗ್ಗೆ ಪಾರಣಿ ಮಾಡಿದರೆ. ನಿರಂತರ ಉಪವಾಸ ಅಂದ್ರೆ 3 ದಿವಸ, ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ಉಪವಾಸ ಮಾಡಿದರೆ ಅದಕ್ಕೆ ನಿರಂತರ ಉಪವಾಸ ಅಂತ ಕರೀತಾರೆ. ಇಂತಹ ಉಪವಾಸವನ್ನು ಅವಶ್ಯವಾಗಿ ಮಾಡಬೇಕು. ನನಗೆ ಸಂತೋಷವಾಗ್ತದೆ, ನಾನು ಆನಂದವಾಗಿ ಅನುಗ್ರಹವನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾನೆ ಇಂತಹ ವ್ರತವನ್ನು. ಇನ್ನೊಂದು ವ್ರತ ಇದೆ, ಪರಾಕ ವ್ರತ ಅಂತ. 12 ದಿನ ಉಪವಾಸ ಮಾಡಬೇಕು. ಅಂದರೆ 80 ದಿನ ಉಪವಾಸ ಮಾಡಿದ ಪುಣ್ಯ ಬರ್ತದೆ, 12 ದಿನ ಉಪವಾಸ ಮಾಡಿದರೆ. ಇನ್ನೊಂದು 15 ದಿನದ ಉಪವಾಸವಿದೆ. 15 ದಿನದ ಉಪವಾಸ ಮಾಡಿದರೆ 120 ದಿನ ಉಪವಾಸ ಮಾಡಿದ ಪುಣ್ಯ ಬರ್ತದೆ. 1 ತಿಂಗಳು ಉಪವಾಸ ಮಾಡಿದರೆ 500 ದಿನ ಉಪವಾಸ ಮಾಡಿದ್ರೆ ಏನು ಬೇಕೋ ಅಷ್ಟು ಪುಣ್ಯ ಬರ್ತದೆ. ಅಥವಾ ಇವು ಯಾವೂ ಉಪವಾಸ ಮಾಡ್ಲಿಕ್ಕಾಗದೇ ಇದ್ದರೆ ಇಡೀ 1 ವರ್ಷದೊಳಗೆ 60 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಂತೆ. ತಿಂಗಳಾನೋ, ತಿಂಗಳಿಗೆ 2, ವರ್ಷಕ್ಕೆ 3, ಒಟ್ಟಿಗೆ 1 ವರ್ಷದೊಳಗೆ 60 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದರೆ ಅದು ಇವೆಲ್ಲ ಪರಾಕ ವ್ರತ, ಕೃಷ್ಣ ವ್ರತ, ಏನು ವ್ರತಗಳನ್ನು ಹೇಳಿದ್ದಾರೆ ಎಲ್ಲ ವ್ರತ ಮಾಡಿದಂತಹ ಪುಣ್ಯ ಬರ್ತದೆ. ಅದನ್ನಾದರೂ ನೀವು ಮಾಡಬಹುದು. ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕ್ಲಿಕ್ಕೆ ಬರ್ತಿತ್ತಂದರೆ 1, 2, 3, 4, 5 ಒಟ್ಟಿಗೊಂದು 60 ಜನ ಊಟಕ್ಕೆ ಹಾಕಿ ಎಲ್ಲ ವ್ರತವನ್ನು ಮಾಡಿದಂಥ ಪುಣ್ಯವನ್ನು ಪಡಿಬಹುದು. ಅನೇಕ ರೀತಿಯಿಂದ ನಮಗೆ ವ್ರತಗಳನ್ನು ಹೇಳಿದ್ದಾರೆ, ಧರ್ಮವನ್ನು ಹೇಳಿದ್ದಾರೆ, ಆಚರಣೆಯನ್ನು ಹೇಳಿದ್ದಾರೆ. ನಮಗೆ ಯಾವುದು ಸಾಧ್ಯನೋ, ಯಾವುದು ಅನುಕೂಲನೋ ಅದನ್ನು ಮಾಡಿ ದೇವರ ಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗೋಣದ್ರಿಂದ ನಮ್ಮ ಸಾಧನೆ ಆಗ್ತದೆ. ಬಿಟ್ಟರೆ ಕೊನೆ ತನಕ ಸಾಧನೆ ಆಗೋದಿಲ್ಲ, ಸಾಯುವ ತನಕ ಇದೇ ರೀತಿಯಾಗಿ ಇರ್ತೇವೆ. ಅದಕ್ಕಾಗಿ ಯಾವುದಾದ್ರೂ ಒಂದು ವ್ರತವನ್ನು ಮಾಡಿ ಗುರುಗಳ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.